ನಿವೃತ್ತ ಡಿವೈಎಸ್ಪಿ ಶಿವಕುಮಾರ್ ಅಪಾರ್ಟ್ಮೆಂಟ್ನ ಫ್ಲೋರ್ ಅನ್ನ ಹೆಚ್ಚಳ ಮಾಡೋದಕ್ಕೆ ಹೋದಾಗ ಅಪಾರ್ಟ್ಮೆಂಟ್ನ ಫ್ಲಾಟ್ ಓನರ್ ವಕೀಲ ಧರಣೀಶ್ ಆಕ್ಷೇಪ ವ್ಯಕ್ತಪಡಿಸಿದ್ರು ಅಂತ ಶಿವಕುಮಾರ್ ತಮ್ಮ ಮಗನ ಸ್ನೇಹಿತನ ನೆರವಿನೊಂದಿಗೆ ಅವರ ಮೇಲೆ ಅಟ್ರಾಸಿಟಿ ಕೇಸು ಮತ್ತು ಕೊಲೆ ಬೆದರಿಕೆ ಕೇಸ್ ಹಾಕಿಸ್ತಾರೆ. ಅಟ್ರಾಸಿಟಿ ಕೇಸ್ ಹಿನ್ನೆಲೆ ಪುಟ್ಟೇನಹಳ್ಳಿ ಠಾಣೆಯಿಂದ ಎಸಿಪಿ ತನಿಖೆಗೆ ಈ ಕೇಸ್ ವರ್ಗಾವಣೆ ಆಗುತ್ತೆ. ಆ ಎಸಿಪಿ ತನಿಖೆಯ ವೇಳೆ ಬಯಲಾಗುತ್ತೆ ಕಿಂಗ್ ಪಿನ್ ಶಿವಕುಮಾರ್ನ ಪ್ಲಾನ್. ದೂರಿನಲ್ಲಿ ಮಾಡಿದ್ದಂತಹ ಆರೋಪಕ್ಕೂ ಮತ್ತು ಪತ್ತೆಯಾದ ಸಾಕ್ಷ್ಯಗಳಿಗೂ ಯಾವುದೇ ಮ್ಯಾಚ್ ಇರಲಿಲ್ಲ, ಮಿಸ್ ಮ್ಯಾಚ್ ಆಗ್ತಾ ಇತ್ತು. ಶಿವಕುಮಾರ್ ಪುತ್ರನ ಸ್ನೇಹಿತನೊಂದಿಗೆ ಕೊಡಿಸಿದ್ದ ದೂರು ಅಂತ ಪೊಲೀಸರಿಗೆ ಇದು ಫೇಕ್ ಅಂತ ಗೊತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ತನಿಖೆ ಪೂರ್ಣಗೊಳಿಸಿ ಕೋರ್ಟ್ಗೆ ಬಿ ರಿಪೋರ್ಟ್ ಕೂಡ ಸಲ್ಲಿಕೆ ಮಾಡ್ತಾರೆ. ಸುಳ್ಳು ಕೇಸ್ ಹಾಕಿದವರ ವಿರುದ್ಧ ವಕೀಲ ಧರಣೇಶ್ ಅವರು ದೂರು ದಾಖಲು ಮಾಡ್ತಾರೆ. ಸೇಡು ತೀರಿಸಿಕೊಳ್ಳೋದಕ್ಕೆ SC/ST ಆಕ್ಟ್ ಅನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ದೂರನ್ನ ದಾಖಲಿಸ್ತಾರೆ. ಹೈಕೋರ್ಟ್ನಲ್ಲಿ ಆರೋಪಿಗಳ ವಿರುದ್ಧ ಕ್ರಿಮಿನಲ್ ದೂರನ್ನ ದಾಖಲಿಸ್ತಾರೆ ಧರಣೇಶ್. ಜೊತೆಗೆ BBMPಯಿಂದಲೂ ಕೂಡ ಅಕ್ರಮ ಕಟ್ಟಡ ತೆರವುಗೊಳಿಸಲು ಆದೇಶ ಹೊರಡಿಸ್ತಾರೆ. ಆದೇಶ ಮಾಡಿ ವರ್ಷಗಳೇ ಕಳೆದರೂ ಕೂಡ ಅಕ್ರಮ ಕಟ್ಟಡವನ್ನ ಇಲ್ಲಿಯವರೆಗೆ GBA ಅಧಿಕಾರಿಗಳು ತೆರವು ಮಾಡಿಲ್ಲ. ಯಾಕೆ ಅಂತಂದ್ರೆ GBA ಅಧಿಕಾರಿಗಳ ಮೇಲೂ ಕೂಡ ನಿವೃತ್ತ DYSP ಅವರು ಒತ್ತಡ ಮತ್ತು ದಬ್ಬಾಳಿಕೆ ಹೇರ್ತಾ ಇದ್ದಾರೆ ಅನ್ನೋದು ಬರ್ತಾ ಇರುವಂತಹ ಮಾಹಿತಿ. ಅಂದರೆ ಅರ್ಥ ಅಟ್ರಾಸಿಟಿ ಕೇಸನ್ನ ಹೇಗೆ ದುರ್ಬಳಕೆ ಮಾಡ್ಕೊಳ್ಬಹುದು ಅನ್ನೋದಕ್ಕೂ ಕೂಡ ಇದು ಒಂದು ಜೀವಂತವಾದಂತಹ ಒಂದು ಉದಾಹರಣೆ. ಹಾಗಂತ ಎಲ್ಲವೂ ಹಂಗೆ ಅಂತ ಹೇಳೋದಕ್ಕೆ ನಾವಿಲ್ಲಿ ಕೂತಿಲ್ಲ. ಯಾಕೆ ಅಂತ ಅಂದರೆ ಕೇವಲ ಜಾತಿಯ ಕಾರಣಕ್ಕೆ ಹೆತ್ತ ಮಗಳನ್ನೇ ತಂದೆ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಅಂತಹ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಜಾತಿಯ ಆಧಾರದ ಮೇಲೆ ತಾರತಮ್ಯವನ್ನು ಎಸಗಿಸೋದು, ಅಸ್ಪೃಶ್ಯತೆಯ ಪಿಡುಗನ್ನ ಈಗಲೂ ಜೀವಂತವಾಗಿರಿಸೋದು, ಜಾತಿಯ ಆಧಾರದ ಮೇಲೆ ಆ ಒಂದು SC/ST ಸಮುದಾಯಕ್ಕೆ ಸೇರಿದವರನ್ನ ಬೈಯುವುದು ಮತ್ತು ನಿಂದನೆ ಮಾಡುವುದು, ಅಮಾನವೀಯವಾದಂಥ ಅಪರಾಧಗಳನ್ನು ಎಸಗುವುದು ಬಹಳ ನಡೀತಾ ಇದೆ. ಅದರಿಂದ ಪ್ರೊಟೆಕ್ಷನ್ಗೆ ಈ ಒಂದು SC/ST ದೌರ್ಜನ್ಯ ತಡೆ ಕಾಯ್ದೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ದಿ ಸೇಮ್ ಟೈಮ್ ಅದೇ ಕಾನೂನು ಯಾವ ರೀತಿ ಇನ್ನೊಬ್ಬರನ್ನು ದಬ್ಬಾಳಿಕೆಗೆ ಒಳಪಡಿಸಬಹುದು ಅನ್ನೋದಕ್ಕೆ ಕೆಲ ಬೆರಳಿಕೆಯಷ್ಟು ಉದಾಹರಣೆಗಳು ಇವೆ. ಅದಕ್ಕೆ ಈ ಕೇಸು ಕೂಡ ಒಂದು ಉದಾಹರಣೆ ಅಷ್ಟೇ. ಸೊ ಈ ಮಧ್ಯೆ ಕೋರ್ಟ್ ಕೂಡ ಈ ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸ್ವತಃ ಕೋರ್ಟ್ ನ್ಯಾಯಾಧೀಶರು ಕೂಡ ಈ ಶಿವಕುಮಾರ್ನನ್ನ ಈ ಇಡೀ ಪ್ರಕರಣದ ಕಿಂಗ್ ಪಿನ್ ಅಂತ ನಮೂದು ಮಾಡಿದ್ದು ತಾವು ಗ್ಯಾರಂಟಿ ನ್ಯೂಸ್ನಲ್ಲಿ ನೋಡಬಹುದು. ಓಕೆ, ಅಸಭ್ಯ ವರ್ತನೆಯನ್ನ ಕೂಡ ಮಾಡ್ತಾ ಇದ್ರು ಅಪಾರ್ಟ್ಮೆಂಟ್ ಅಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಡಿಯೋಗಳನ್ನ ಕೂಡ ನಾವು ಪ್ಲೇ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಸೊ ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿವರವಾದಂತಹ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಮಂಜುನಾಥ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಮಂಜುನಾಥ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ಇನ್ನಷ್ಟು ಡೀಟೇಲ್ ಆಗಿ ಹೇಳ್ಬಹುದಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ವಿವರಗಳನ್ನ? ಖಂಡಿತ ರಾಧಾ, ಇಲ್ಲಿ JP ನಗರ 4ನೇ ಸ್ಟೇಜ್ನಲ್ಲಿರ್ತಕ್ಕಂಥ ಡಾಲರ್ಸ್ ಕಾರ್ನರ್ನಲ್ಲಿ DYSP ನಿವೃತ್ತ DYSP ಶಿವಕುಮಾರ್ ಅಂತಕ್ಕಂಥವ್ರು ತಮ್ಮ ಸೈಟ್ನಲ್ಲಿ ಒಂದು G+3 ಅಂದರೆ ಗ್ರೌಂಡ್ ಫ್ಲೋರು ಪ್ಲಸ್ 3 ಮಹಡಿಯ ಒಂದು ಅಪಾರ್ಟ್ಮೆಂಟನ್ನು ನಿರ್ಮಾಣ ಮಾಡಿರ್ತಾರೆ. ಆದರೆ ಇತ್ತೀಚೆಗೆ ಅಂದರೆ 2020ರಲ್ಲಿ ಅದರ ಮೇಲೆ ದುಡ್ಡಿನ ಆಸೆಗಾಗಿ ಮತ್ತೊಂದು ಫ್ಲೋರನ್ನು ಕಟ್ಟಿ ಅದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಫ್ಲೋರನ್ನು ಕಟ್ತಕ್ಕಂಥದ್ದು. ಅಲ್ಲಿ 2 ಫ್ಲಾಟ್ಗಳು ಬರ್ತವೆ. 1.5 ಕೋಟಿಯಾಗಿ 2 ಫ್ಲಾಟ್ಗಳನ್ನು ಸೇಲ್ ಮಾಡೋ ಉದ್ದೇಶ ಒಂದಾಗಿರುತ್ತೆ. ಇಲ್ಲಿ ಆತ ಲ್ಯಾಂಡ್ ಲಾರ್ಡ್ ಇರ್ಬೋದು, ಆದರೆ ಆ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ಗಳನ್ನು ಖರೀದಿ ಮಾಡಿದಂಥವರು ಆ ಅಸೋಸಿಯೇಷನ್ನ ಮೆಂಬರ್ ಆಗಿದ್ದರು. ಅವರೆಲ್ಲರೂ ಸಹ ಶಿವಕುಮಾರ್ ವಿರುದ್ಧ ಅಬ್ಜೆಕ್ಷನನ್ನು ಮಾಡ್ತಾರೆ. ಇಲ್ಲಿ ನಿಯಮವನ್ನು ಮೀರಿ ಯಾವುದೇ ಕಾರಣಕ್ಕೂ ಮತ್ತೊಂದು ಕಟ್ಟಡವನ್ನು ಕಟ್ಟಬಾರ್ದು ಅಂತ. ಹಾಗಾಗಿ ಅವರ ಇಬ್ಬರ ನಡುವೆ ಆಗಾಗ ಕಿತ್ತಾಟ ನಡೀತಾ ಇರುತ್ತೆ. ಏನಾದರೂ ಮಾಡಿ ಸೇಡು ತೀರಿಸ್ಕೊಳ್ಬೇಕು ಅಂತ ಒಂದು ದುರುದ್ದೇಶ, ದುರ್ಬುದ್ಧಿ ಈ ಶಿವಕುಮಾರ್ಗೆ ಬರುತ್ತೆ. ಹೀಗಾಗಿ ಏನಾದರೂ ಮಾಡಬೇಕಲ್ಲ ಅಂದಾಗ ಆತನ ನೆನಪಿಗೆ ಬರ್ತಕ್ಕಂಥದ್ದು ಅಟ್ರಾಸಿಟಿ ಅನ್ನೋ ಒಂದು ಅಸ್ತ್ರ. ಅದು ತನ್ನ ಮಗ ಸಮಂತ್ ಏನಿದ್ದಾನೆ ಆತನ ಸ್ನೇಹಿತನಾದಂಥ ಅಭಯ್ ಅನ್ನೋರನ್ನ ಬಳಸ್ಕೊತಾರೆ. ಮೊದಲಿಗೆ ಏನು ಈ ಧರಣೀಶ್ ಅವರ ಮೇಲೆ ಕೇಸ್ ಮಾಡೋದಕ್ಕೆ ಅಭಯ್ಗೆ ಬ್ರೈನ್ ವಾಶನ್ನು ಮಾಡ್ತಾರೆ. ನೀನು ಈ ರೀತಿಯಾಗಿ ಸುಳ್ಳು ದೂರನ್ನು ಕೊಟ್ಟು ನಿನಗೆ ಬೇಕಾದಂಥ ಸಹಾಯವನ್ನು ನಾನು ಮಾಡ್ತೇನೆ. ನಾನು ಮೇಲಾಗಿ DYSP ಆಗಿದ್ದೆ, ನನಗೆ ಕಾನೂನು ಏನನ್ನೋದು ಗೊತ್ತು. ನಮಗೆ ಕಿರುಕುಳ ಕೊಡ್ತಕ್ಕಂಥ ಧರಣೀಶ್ ಮತ್ತು ಅವರ ಹೆಂಡತಿಯನ್ನು ಜೈಲಿಗೆ ಕಳಿಸ್ಬೋದು, ನಮಗೆ ಮುಂದೆ ಯಾವುದೇ ಸಮಸ್ಯೆ ಇರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ತೀರ್ಮಾನ ಮಾಡ್ತಾರೆ. ಅದು ಅವರು ಹೋಗಿ ಈ ಒಂದು ಕುತಂತ್ರ
ಸುಳ್ಳು ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡೋದಕ್ಕೆ ಅದೇ ಅಪಾರ್ಟ್ಮೆಂಟ್ನ ಮುಂಭಾಗದ ರಸ್ತೆಯಲ್ಲಿ ಹೋಗಿ ಪ್ಲ್ಯಾನನ್ನು ಮಾಡ್ಕೊಂಬರ್ತಾರೆ. ಇದು 2021 ಡಿಸೆಂಬರ್ 19ನೇ ತಾರೀಕು ಆಗ್ತಕ್ಕಂಥ ಪ್ಲ್ಯಾನು. ಅದಕ್ಕೆ ಸಂಬಂಧಿಸಿದಂಥ CCTV ದೃಶ್ಯಾವಳಿಗಳು ಸಹ ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಈಗ ಪ್ರಸಾರ ಆಗ್ತಾ ಇದೆ. ಅಲ್ಲಿ ಪ್ಲ್ಯಾನ್ ಮಾಡಿ 2021 ಡಿಸೆಂಬರ್ 20ನೇ ತಾರೀಕು ಇದೇ ಪ್ರಕರಣದಲ್ಲಿ 4ನೇ ಆರೋಪಿಯಾಗಿರ್ತಕ್ಕಂಥ ನಿವೃತ್ತ DYSP ಅಶೋಕ್ ಕುಮಾರ್ ಅವರು ಒಂದು ಕಂಪ್ಲೇಂಟನ್ನು ಬರ್ಕೊಡ್ತಾರೆ. ಇದು ಏನು ಅಭಯ್ ಮತ್ತು ಆತನ ಸ್ನೇಹಿತರು ರಸ್ತೆಯಲ್ಲಿ ನಡೆದುಕೊಂಡು ಹೋಗಬೇಕಾದಾಗ ಧರಣೀಶ್ ಮತ್ತು ಅವರ ಹೆಂಡತಿ ಅನುಪಮ ಅಂತಕ್ಕಂಥವ್ರು ಇವರನ್ನು ಜಾತಿ ನಿಂದನೆ ಮಾಡಿ ಬೈದರು, ಜೊತೆಗೆ ಕೊಲೆ ಬೆದರಿಕೆ ಹಾಕಿದ್ರು ಅಂತಕ್ಕಂಥ ಒಂದು ಲಿಖಿತ ರೂಪದ ದೂರನ್ನು ಬರ್ಕೊಡ್ತಾರೆ. ಅದನ್ನು ನೇರವಾಗಿ ತೆಗೆದುಕೊಂಡು ಹೋಗಿ 2021 ಡಿಸೆಂಬರ್ 20ನೇ ತಾರೀಕು ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡ್ತಾರೆ. ಅವರು ಲಿಖಿತ ರೂಪದಲ್ಲಿ ದೂರು ಏನು ಬರೆದಿರ್ತಾರೆ ಅವೆಲ್ಲವೂ ಸಹ ಅಟ್ರಾಸಿಟಿ ಕೇಸ್ಗೆ ಅನ್ವಯ ಆಗೋ ಹಿನ್ನೆಲೆಯಲ್ಲಿ ಕೇಸನ್ನು ದಾಖಲು ಮಾಡ್ತಾರೆ. ಮುಂದಿನ ತನಿಖೆಯನ್ನು ಸುಬ್ರಹ್ಮಣ್ಯಪುರ ಉಪವಿಭಾಗ ACP ಅವರಿಗೆ ವರ್ಗಾವಣೆ ಮಾಡಲಾಗುತ್ತೆ. ಅವರು ಸಹ ತನಿಖೆಯನ್ನು ಮಾಡಿದಾಗ ಇಲ್ಲಿ ದೂರುದಾರರಾಗಿರ್ತಕ್ಕಂಥ ಅಭಯ್ ಆರೋಪಿ ಸ್ಥಾನದಲ್ಲಿ ಯಾರನ್ನು ಉಲ್ಲೇಖ ಮಾಡಿದ್ದು ಧರಣೀಶು ಮತ್ತು ಅವರ ಪತ್ನಿ ಅನುಪಮ ಯಾವ ಸ್ಥಳದಲ್ಲಿ ತಮ್ಮನ್ನು ನಿಂದನೆ ಮಾಡಿದ್ರು, ಜೀವ ಬೆದರಿಕೆ ಹಾಕಿದ್ರು ಅನ್ನೋ ಒಂದು ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ದೂರಿನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಸಮಯ ಮತ್ತು ಏನು ಸಾಕ್ಷಿಗಳನ್ನಾಗಿ ತೋರಿಸಿರ್ತಾರೆ ಅವೆಲ್ಲವೂ ಸಹ ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಸಮಯ ಮಿಸ್ಮ್ಯಾಚ್ ಆಗಿರುತ್ತೆ. ಜೊತೆಗೆ ಒಬ್ಬರನ್ನು ನಿಂದನೆ ಮಾಡಬೇಕಾದಾಗ ಅವರು ಮುಖಾಮುಖಿ ಆಗಿರಬೇಕು ಅಥವಾ ಆ ಭಾಗದಿಂದ ಆ ರಸ್ತೆಯಲ್ಲಿ ಪಾಸ್ ಆಗಿರಬೇಕು. ಅಲ್ಲಿ ಧರಣೀಶು ಮತ್ತು ಅವರ ಪತ್ನಿ ಅನುಪಮ ಅವರ ಚಲನವಲನಗಳೇ ಇರೋದಿಲ್ಲ. ಆದರೆ ಆ CCTVಯಲ್ಲಿ ಈ ಒಂದು ಗ್ಯಾಂಗು ಅಭಯ್, ಸಮಂತು ಜೊತೆಗೆ ಅವರ ಸ್ನೇಹಿತ 4ನೇ ಆರೋಪಿಯಾದಂಥ ಅಶೋಕ್ ಕುಮಾರು, ಈ ಇಡೀ ಪ್ರಕರಣದ ಕಿಂಗ್ ಪಿನ್ ಆದಂಥ ಶಿವಕುಮಾರ್ ಮಾತ್ರ ಅಲ್ಲಿ ಜಮಾವಣೆ ಮಾಡಿ ಅಟ್ರಾಸಿಟಿ ಕೇಸ್ ಸಂಬಂಧಪಟ್ಟಂತೆ ಸುಳ್ಳು ಕೇಸ್ ಹಾಕೋದಕ್ಕೆ ಏನು ಫ್ಯಾಬ್ರಿಕೇಶನ್ ಕ್ರೈಮ್ ಆ ಪ್ಲ್ಯಾನನ್ನು ಅಲ್ಲಿ ಮಾಡಿರ್ತಾರೆ. ಇದು ಇಡೀ ಪ್ರಕರಣದಲ್ಲಿ IOಗಳಿಗೆ ಸಿಕ್ಕಂಥ ಮಹತ್ವದ ಸಾಕ್ಷಿ. ಹಾಗಾಗಿ ಆ ಸಾಕ್ಷಿ ಆಧಾರದ ಮೇಲೆ ಕೋರ್ಟ್ಗೆ B ರಿಪೋರ್ಟನ್ನು ಹಾಕ್ತಾರೆ. B ರಿಪೋರ್ಟನ್ನು ಹಾಕದಂಥ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಕ್ಕಂಥದ್ದು ಇವರಿಗೆ ಸಿವಿಲ್ ವ್ಯಾಜ್ಯ ಇತ್ತು. ಆ ದ್ವೇಷವನ್ನು ತೀರಿಸ್ಕೊಳ್ಳೋದಕ್ಕೆ ಒಬ್ಬ ದಲಿತ ಯುವಕನನ್ನು ಬಳಸ್ಕೊಂಡು ಅಟ್ರಾಸಿಟಿ ಕೇಸನ್ನು SC/ST ಆ್ಯಕ್ಟನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಈ ಒಂದು ಚಾರ್ಜ್ ಶೀಟ್ನಲ್ಲಿ ಏನು B ರಿಪೋರ್ಟ್ ಮೆನ್ಷನ್ ಮಾಡ್ತಾರೆ ಅದರಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಇದನ್ನೂ ಸಹ ಈ ಕಿಂಗ್ ಪಿನ್ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ. ಆದರೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿಗಳಾದಂಥ ನಾಗಪ್ರಸನ್ನ ಅವರ ಬೆಂಚು ಇವರು ಸಲ್ಲಿಸಿದಂಥ ಅಂದರೆ ಶಿವಕುಮಾರ್ ಸಲ್ಲಿಸಿದಂಥ ಒಂದು ಏನು ಪ್ರಶ್ನೆ ಮಾಡಿ ಸಲ್ಲಿಸಿದಂಥ ಅರ್ಜಿಯನ್ನು ವಜಾ ಮಾಡಲಾಗುತ್ತೆ. ಯಾಕೆಂತಂದರೆ ಇಲ್ಲಿ ಕೆಳ ಹಂತದ ನ್ಯಾಯಾಲಯ ಎಲ್ಲ ವಿಚಾರಣೆ ನಡೆಸಿ ಆರೋಪಿಗಳು ತಪ್ಪು ಮಾಡಿದ್ದಾರೆ, ಜೊತೆಗೆ ಸುಳ್ಳು ಕೇಸನ್ನು ದಾಖಲು ಮಾಡಿದ್ದಾರೆ, ಅವೆಲ್ಲವೂ ಸಹ ಕುತಂತ್ರ ಮಾಡಿರ್ತಕ್ಕಂಥದ್ದು, ಪಿತೂರಿ ನಡೆಸಿದ್ದಾರೆ ಅಂತಕ್ಕಂಥ ಒಂದು ತೀರ್ಪನ್ನು ಕೊಟ್ಟಿರ್ತಾರೆ. ಆ ಆಧಾರದ ಮೇಲೆ ಶಿವಕುಮಾರ್ ಸಲ್ಲಿಸಿದಂಥ ಒಂದು ಏನು ಮೇಲ್ಮನವಿ ಅರ್ಜಿಯನ್ನು ವಜಾ ಮಾಡಿ ಆದೇಶ ಮಾಡಲಾಗುತ್ತೆ. ಅದರ ಜೊತೆಗೆ ಅಭಿಲಾಷ್ ಅವರು ಅಂದರೆ ಧರಣೀಶ್ ಅವರು ಒಂದು ಮನವಿಯನ್ನು ಕೋರ್ಟ್ನಲ್ಲಿ ಮಾಡ್ಕೊಳ್ತಕ್ಕಂಥದ್ದು, ನನ್ನ ಮತ್ತು ನನ್ನ ಪತ್ನಿಯ ಮೇಲೆ ವಿನಾಕಾರಣವಾಗಿ ಅಟ್ರಾಸಿಟಿ ಕೇಸನ್ನು ಹಾಕಿ ನಮ್ಮ ಮರ್ಯಾದೆಯನ್ನು ಕಳೆಯುವಂಥ ಮತ್ತು ಮಾನಸಿಕವಾಗಿ ಕಿರುಕುಳವಂತ ನೀಡುವಂಥ ಕೆಲಸವನ್ನು ಈ ಆರೋಪಿಗಳೆಲ್ಲರೂ ಮಾಡಿದ್ದಾರೆ. ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮನವಿ ಮಾಡಿಕೊಳ್ತಾರೆ. ಆ ಹಿನ್ನೆಲೆಯಲ್ಲಿ ಸದ್ಯ ಈ 5 ಜನ ಆರೋಪಿಗಳ ವಿರುದ್ಧ ಮತ್ತೊಂದು FIR ಅಂದರೆ ರಿವರ್ಸ್ ಅಟ್ರಾಸಿಟಿ ಕೇಸ್ ಹಾಕಿದವರ ವಿರುದ್ಧ ರಿವರ್ಸ್ FIR ಆಗಿದೆ. ಅದು ಸಹ ತನಿಖೆ ಹಂತದಲ್ಲಿದೆ. ಇನ್ನು ಇವೆಲ್ಲವನ್ನ ಸಾಕ್ಷಿದಾರರೇ ಅಂದರೆ ದೂರುದಾರರಾಗಿರ್ತಕ್ಕಂಥ ಇಲ್ಲಿ ಧರಣೀಶ್ ಅವರು 2ನೇ ಕೇಸ್ನಲ್ಲಿ ದೂರುದಾರರು, ಮೊದಲನೇ ಕೇಸ್ನಲ್ಲಿ ಅವರು ವಿಕ್ಟಿಮ್ಸ್ ಆಗಿರ್ತಾರೆ. ಅವರು ತಮ್ಮ ವಿರುದ್ಧ ಇವರು ಏನು DYSP ಆದಂಥ ಶಿವಕುಮಾರ್ ಅವರು ಪಿತೂರಿ ಮಾಡಿ ಸುಳ್ಳು ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಿರ್ತಾರೆ. ಆ ಕೇಸಿಗೆ ಸಂಬಂಧಪಟ್ಟಂತೆ ಖುದ್ದಾಗಿ ಅವರೇ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡ್ತಾರೆ. ಅವರ ಮನೆ ಮುಂಭಾಗದಲ್ಲಿರ್ತಕ್ಕಂಥ BBMPಯ CC ಕ್ಯಾಮ್ರಾಗಳು, ಜೊತೆಗೆ ನೇತ್ರ ಅಂತಕ್ಕಂಥದ್ದು ಏನು ಸೇಫ್ ಸಿಟಿ ಪ್ರಾಜೆಕ್ಟಲ್ಲಿ ಹಾಕಿರ್ತಕ್ಕಂಥ CCTV ದೃಶ್ಯಾವಳಿಗಳು ಇವೆಲ್ಲವನ್ನು ಸಂಗ್ರಹಿಸಿ ಆರೋಪಿಗಳು ಮಾಡಿದಂಥ ಪಿತೂರಿಯನ್ನು ಬಯಲಿಗೆ ತರೋದಕ್ಕೆ ತನಿಖಾಧಿಕಾರಿಗಳಿಗೆ ಸಹಾಯ ಮಾಡ್ತಾರೆ. ಹಾಗಾಗಿ ತನಿಖಾಧಿಕಾರಿಗಳು ಅವನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಜೊತೆಗೆ ಸೈಂಟಿಫಿಕ್ ಅನಾಲಿಸಿಸ್ ಮಾಡೋದಕ್ಕೆ FSL ವರದಿಗೂ ಕಳಿಸ್ಕೊಡ್ತಾರೆ. ಆ FSL ವರದಿಯಲ್ಲಿ ಈ ಆರೋಪಿಗಳ ಎಲ್ಲ ಪಿತೂರಿ ತಂತ್ರಗಾರಿಕೆ ಜೊತೆಗೆ ಏನು ಕಿಂಗ್ ಪಿನ್ನು ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂಥ ಒಬ್ಬ ರಿಟೈರ್ಡ್ DYSP ಆಗಿದ್ದಂಥ ಶಿವಕುಮಾರ್ ಮತ್ತು ಆತನ ಸ್ನೇಹಿತರು ಮಾಡಿದಂಥ ಈ ಒಂದು ಸುಳ್ಳು ಕೇಸಿನ
ಬಂಡವಾಳ ಬಯಲಿಗೆ ಎಳೆಯುವಂಥ ಕೆಲಸ ಆಗುತ್ತೆ. ಸದ್ಯ ಅವರ ಮೇಲೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ FIR ಏನಿದೆ ಅದರಲ್ಲಿ 120B ಇದೆ, ಸಾಕ್ಷಿ ನಾಶ ಇರ್ಬೋದು, ಪಿತೂರಿ, ಕ್ರೈಮ್ ಫ್ಯಾಬ್ರಿಕೇಷನ್, ಇವೆಲ್ಲವೂ. ಅಂದರೆ ಒಬ್ಬ ವ್ಯಕ್ತಿ ಕೊಲೆ ಮಾಡ್ಬೋದು, ಆದರೆ ಯಾವುದೋ ಒಂದು ಆರೋಪವನ್ನು ಮತ್ತೊಬ್ಬ ವ್ಯಕ್ತಿಯ ಮೇಲೆ ಹಾಕಿ ಅದನ್ನು ಸುಳ್ಳು ಅಂತ ಒಂದು ಸೃಷ್ಟಿ ಇದೆಯಲ್ಲ ಕತೆ, ಅದು ಕೊಲೆ ಮಾಡೋದಕ್ಕಿಂತಲೂ ಹೆಚ್ಚಿನ ಅಪರಾಧ ಅಂತಕ್ಕಂಥದ್ದು ಈ ಒಂದು ಸೆಕ್ಷನ್ಗಳಲ್ಲಿ ತೋರಿಸ್ತಕ್ಕಂಥದ್ದು. ಹೀಗಾಗಿ ಮತ್ತೊಂದು ಕಡೆ ಹೇಳೋದಾದರೆ ಇಂತಹ ಸಾಕಷ್ಟು ಪ್ರಕರಣಗಳನ್ನು ಇದೇ ಶಿವಕುಮಾರ್ ಅವರು, ಯಾಕಂದರೆ DYSP ಅಂತಂದರೆ ಇನ್ಸ್ಪೆಕ್ಟರ್ಗಿಂತ ಮತ್ತೊಂದು ಹುದ್ದೆ, ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು. ಇನ್ಸ್ಪೆಕ್ಟರ್ಗಳು SC/ST ಕೇಸನ್ನು ದುರ್ಬಳಕೆ ಮಾಡಿ ತನಿಖೆ ವೇಳೆ ಯಾರು ದೂರು ಕೊಡ್ತಾರೆ ಅವರ ಪರವಾಗಿ ಮಾಡ್ತಾರೆ, ಅಥವಾ ಯಾರು ವಿಕ್ಟಿಮ್ಸ್ ಇರ್ತಾರೆ ಅವರ ಪರವಾಗಿ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಆ ಒಂದು ಸೆಕ್ಷನ್ನ ತನಿಖೆಯನ್ನು ಇಂತಹದ್ದೇ DYSPಗಳು ತನಿಖೆಯನ್ನು ಮಾಡ್ತಾರೆ ಗ್ರಾಮಾಂತರ ಪ್ರದೇಶದಲ್ಲಿ. ಇದು ನಗರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ACP ಅವರು ತನಿಖೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಈತ ಇಷ್ಟು ಜನರಿಗೆ ಈ ನ್ಯಾಯ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಥ್ಯಾಂಕ್ಸ್ ಅ ಲಾಟ್. ಆಲ್ ರೈಟ್. 1989ರಲ್ಲಿ SC/STಗಳ ವಿರುದ್ಧ ಈ ರೀತಿಯಾಗಿ ದೌರ್ಜನ್ಯ ತಡೆ ಕಾಯ್ದೆಯನ್ನ ರಾಜೀವ್ ಗಾಂಧಿ ಅವರು ತಂದ್ರು. ಈ ದೌರ್ಜನ್ಯ ತಡೆ ಕಾಯ್ದೆ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಉತ್ತಮ ಉದಾಹರಣೆ. ಆದರೆ ಇಂತಹ ಕಾನೂನುಗಳು ಮಿಸ್ಯೂಸ್ ಆಗೋದ್ರಿಂದ ನಿಜವಾಗಲೂ ಜಾತಿ ತಾರತಮ್ಯಕ್ಕೆ ಒಳಗಾಗಿ ಅಮಾನವೀಯವಾದಂತಹ ಅಪರಾಧ ಮನೋಭಾವನೆಗೆ ಒಳಗಾಗ್ತಾ ಇರುವಂತಹ ಯಾರು ಒಂಥರ ಬಾಧಿತರಿದ್ದಾರೆ ಅವರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಎಸ್ಪೆಷಲಿ ಪೊಲೀಸರು, ಕಾನೂನಿನ ಬಗ್ಗೆ ಅರಿವಿರೋರು, ರಿಟೈರ್ಡ್ DYSP ಈ ರೀತಿ ಕಾನೂನನ್ನು ದುರ್ಬಳಕೆ ಮಾಡ್ಕೊಳ್ತಾರೆ. ನಿಜವಾದ ವಂಚಿತರೂ ಕೂಡ ಅನುಮಾನದಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ಅಂತಂದರೆ ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ.